ರಾಜ್ಯದಲ್ಲಿ ಆವರಿಸಿರುವಂತಹ ಬರದ ಛಾಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಈಗ ಬರ ಆವರಿಸಿಬಿಟ್ಟಿದೆ. ಸೊ ಈ ವಿಚಾರ ಸಂಬಂಧವಾಗಿ ಡಿಸಿಎಂ ಮಾತನಾಡಿದ್ರು. ಚಿಕ್ಕಮಗಳೂರು, ಮಲೆನಾಡು, ಹುಬ್ಬಳ್ಳಿಯಲ್ಲಿ ಮಳೆಯಾಗ್ತಾ ಇದೆ. ಸೊ ಮಳೆಯಿಂದಾಗಿ ಡ್ಯಾಂಗೆ ಒಳಹರಿವು ಬರ್ತಾ ಇದೆ. ಕೆಆರ್ಎಸ್ ಜಲಾಶಯಕ್ಕೂ ಒಳಹರಿವು ಹರಿದು ಬರ್ತಾ ಇದೆ. ಸೊ ಹೀಗಾಗಿ ಕುಡಿಯುವ ನೀರಿಗೆ ಸಮಸ್ಯೆ ಆಗೋದಿಲ್ಲ, ಗುಳೆ ಹೋಗೋದನ್ನ ತಡಿಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದರು. ಅನಂತರ ನಾವು ಮುಂದಿನ ಯೋಚನೆ ಮಾಡ್ತೀವಿ. ನಿನ್ನೆ ಸ್ವಲ್ಪ ಭಾಗದಲ್ಲಿ ಮಳೆ ಆಗಿದೆ. ಚಿಕ್ಕಮಗಳೂರು, ಮಲೆನಾಡು ಭಾಗದಲ್ಲಿ ಸ್ವಲ್ಪ ಮಳೆಯಾಗಿದೆ ಮತ್ತು ಆ ಭಾಗದಲ್ಲಿ ಹುಬ್ಳಿ, ಧಾರವಾಡ, ಆ ಕಡೆ ಬೆಳಗಾಂ ಆ ಭಾಗದಲ್ಲಿ ಸ್ವಲ್ಪ ಮಳೆಯಾಗಿದೆ. ರಿಸರ್ವಾಯರ್ಗಳಿಗೆ ಈಗ ಸ್ವಲ್ಪ ಒಳ ಹರಿವು ಬರ್ತಾ ಇದೆ. ಇನ್ನೂ ಒಂದು 2-3 ದಿವಸ ಹಾಗೆ ಇದ್ರೆ ಮಳೆ ಬಂದ್ರೆ ಸ್ವಲ್ಪ ನೀರಿನ ಮಟ್ಟ ಜಾಸ್ತಿ ಆಗ್ತದೆ. ಈ ಭಾಗದಲ್ಲಿ ಮಲೆನಾಡಿನಲ್ಲಿ ಮಳೆ ಆಗ್ತಾ ಇರೋದ್ರಿಂದ ನಮಗೆ KRSಗೆ ಒಳಹರಿವು ಪ್ರಾರಂಭ ಆಗಿದೆ. ಅದು ಹೇಮಾವತಿ ಇರ್ಬೋದು, KRS ಇರ್ಬೋದು, ಇವೆಲ್ಲ ಸ್ವಲ್ಪ ಮಟ್ಟಿಗಾದ್ರೂ ನಮಗೆ ನೀರು ಬಂದ್ರೆ ಕುಡಿಯೋ ನೀರಿಗೆ ಸಮಸ್ಯೆ ಬಗೆಹರಿಯುತ್ತೆ. ಆನಂತರ ನಾವು ಮುಂದಿನ ಯೋಚನೆ ಮಾಡ್ತೀವಿ ಕಾಮಗಾರಿಗಳ ಬಗ್ಗೆ. ಅದೆಲ್ಲ ಜನ ಗುಳೆ ಹೋಗೋದನ್ನ ನಿಲ್ಸೋದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನೆಲ್ಲ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೇವೆ. ನಿನ್ನೆ